ರಜತಗಿರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಮ್ಮ ಚರ್ಚೆ ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಗಿರೀಶ್, ಕೊನೆಯದಾಗಿ ಇಷ್ಟೆಲ್ಲ ಸಾಧನೆ ಮಾಡಿದಾಗ ನೀವು ಕೂಡ ಕೆಲವ್ರನ್ನ ನೆನಪಿಸ್ಕೊಳ್ಬೇಕಾಗುತ್ತೆ. ಹೌದು, ನಾನು ಈ ಒಂದು ಇಲ್ಲಿ ಬಂದಿದ್ದೀನಿ ಅನ್ನೋಕ್ಕೆ ಮೂಲ ಕಾರಣ ಹೇಳಬೇಕು ಅಂದರೆ, ನಾನು 7th ನನ್ನ ಮೇರಿ ಟೀಚರ್ ಅಂತ ಹೇಳಿದರು. ಅವರು ನನಗೆ ಮೊದಲನೇ ಅವಕಾಶ ಮಾಡಿಕೊಟ್ರು. ನಂತರ ನಾನು PU ಓದಿದ್ದು ಶಿರಂಗಲ ಅಂತೇಳಿ, ಅಲ್ಲಿ KB ಕೆಂಪೇಗೌಡ ಅಂತೇಳಿ ಪ್ರಿನ್ಸಿಪಲ್ ಇದ್ದರು. ಅವರು ಮತ್ತು ಅಲ್ಲಿನ ಎಲ್ಲ ಶಿಕ್ಷಕರು ಮತ್ತು ಲೆಕ್ಚರರ್ಸು, ದೆನ್ ಗೊರೂರು ANV ವರದರಾಜುಲು ಕಾಲೇಜ್ ಅಂತೇಳಿ ಹಾಸನ ಜಿಲ್ಲೆ, ಅವರು ಕೂಡ. ಆನಂತರ ಹಾಸನದಲ್ಲಿ ರಾಧಾ ಮೇಡಮ್ ಅಂತ ಹೇಳಿದರು. ಆ ನಂತರ ದಿನಗಳಲ್ಲಿ ಮತ್ತೆ ಬಂದು ಇವರು ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾದ ಫೌಂಡರ್ ಆಗಿರ್ತಕ್ಕಂಥ ಮಹಾದೇವ್ ಸರ್, ಇವರು ನನಗೆ ಕೋಚ್, ಗಾಡ್ ಫಾದರು. ಅವರು ನಮ್ಮನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ನಂತರ ಸುರ್ಜಿತ್ ಸಿಂಗ್ ಅಂತೇಳಿ, ಇವರು ಇಂಟರ್ನ್ಯಾಷನಲ್ ಏಕಲವ್ಯ ಅಂದರೆ ಕರ್ನಾಟಕ ಏಕಲವ್ಯ ಅವಾರ್ಡ್ ವಿನ್ನರು. ಇವರು ಕೂಡ ನಮಗೊಂದು ಗೈಡ್ ಆಗಿ ಅಣ್ಣನ ಸ್ಥಾನದಲ್ಲಿ ನಮಗೆ ಒಂದು ಸ್ಫೂರ್ತಿ ಆಗ್ತಿದ್ರು. ಅದೇ ರೀತಿ ಚನ್ಕೇಶ್ವ, ನನ್ನ ಫ್ರೆಂಡು ಬಸವರಾಜು, ಮತ್ತು ನಮ್ಮ ಕೋಚು ಸತ್ಯನಾರಾಯಣ ಅಯ್ಯರು, ಆಮೇಲೆ ಕೋಚ್ ಇನ್ನೊಬ್ಬರು ಕೋಚ್ ಇದ್ದಾರೆ, ಅವ್ರ ಹೆಸರು ಡೇವಿಡ್ ಪ್ರೇಮ್ನಾಥ್ ಅಂತೇಳಿ. ಅದು ನಮ್ಮ ರಷ್ಯನ್ ಕೋಚ್ ನಿಕಿಟಿನ್ನು, ಸಹನಾ ಕುಮಾರಿ, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಎಲ್ಲ ಸರ್ವ ಸದಸ್ಯರು. ಒಂದು ಊಟದಿಂದ ಹಿಡಿದು ಎಲ್ಲ ಮಾಡಿದ್ದಾರೆ. ಅದೇ ರೀತಿ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ, ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಎಲ್ಲರೂ ಗುರುತಿಸಿದ್ದಾರೆ ಸರ್. ಓಕೆ ಗಿರೀಶ್. ಇನ್ನು ಸತ್ಯನಾರಾಯಣ್, ಗಿರೀಶ್ ಬಗ್ಗೆ ಚಿಕ್ಕದಾಗಿ ಒಂದು ಕಾಮೆಂಟ್ ನಿಮ್ಮದು. ನಾನು ಗಿರೀಶಿಗೆ ಶಿಷ್ಯನಾಗಿ ಪಡೆದಿದ್ದಕ್ಕೆ ನಾನು ಧನ್ಯ ಆಗಿದ್ದೀನಿ. ಓಕೆ. ಯಾಕೆಂದರೆ ನಾನೇನು ಮಾಡೋಕ್ಕಾಗಿಲ್ಲ, ಅವ್ರು ಮಾಡಿದ್ದಾರೆ, ಸಾಧನೆ ಮಾಡಿರ್ತಕ್ಕ. ಆಮೇಲೆ ದೇಶಕ್ಕೆ ಮರ್ಯಾದೆ ತರುವಂಥ ಕೆಲಸ ಖಂಡಿತ ಹೌದು. ಆ ಅವಕಾಶಗಳು ಎಲ್ರಿಗೂ ಸಿಗಲ್ಲ, ಅವಕಾಶನ ಉಪಯೋಗಿಸ್ಕೊಳ್ಳೋದು ಎಲ್ಲರ ಕೈಲೂ ಆಗಲ್ಲ. ಅದು ಮತ್ತು ಜೊತೆಯಲ್ಲಿ ಪ್ಯಾರಾಒಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಮತ್ತು ಭಾರತ ಸರ್ಕಾರ ಕ್ರೀಡಾಪಟುಗಳಿಗೆ ಈ ಒಲಿಂಪಿಕ್ಸಲ್ಲಿ ಗುರುತಿಸಿರುವಷ್ಟು ಯಾವಾಗಲೂ ಗುರುತಿಸಿರಲಿಲ್ಲ. ಅದಕ್ಕೆ ನಾನು ಭಾರತ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಗಿರೀಶ್, ತಮಗೂ ಕೂಡ ಧನ್ಯವಾದ ಇಲ್ಲಿ ತನಕ ಬಂದು ನಮ್ಮ ಜೊತೆ ಮಾತನಾಡೋದಕ್ಕೆ. ಸತ್ಯನಾರಾಯಣ, ತಮಗೂ ಕೂಡ ಧನ್ಯವಾದ ಸುವರ್ಣ ನ್ಯೂಸ್ ಪರವಾಗಿ. ಸೊ ಗಿರೀಶ್ ಅವರಿಗೆ ನಮ್ಮ ಹಾರೈಕೆಯೂ ಕೂಡ ಅಷ್ಟೇ. ಗಿರೀಶ್ ಮತ್ತಷ್ಟು ಪದಕಗಳನ್ನು ಗೆದ್ದು ಬರಬೇಕು. ಪ್ರತಿ ಸಾರ್ತಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದಾಗಲೂ ಕೂಡ ಗಿರೀಶ್ ಜೊತೆ ನಾನು ಇದೇ ಥರ ಡಿಸ್ಕಷನ್ಸ್ ಮಾಡ್ತಾ ಇರಬೇಕು ಅಂತ ಆಸೆ ನನಗೂ ಕೂಡ. ಹಾಗೆಯೇ ಇವರ ಸಾಧನೆ ಹೀಗೆ ಮುಂದುವರಿಲಿ, ಇವರ ಮುಂದಿನ ಬದುಕು ಸುಗಮವಾಗಿರಲಿ ಅಂತ ಹಾರೈಸ್ತಾ ನಮ್ಮ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.